ಅಧ್ಯಾಯ 10. ದೇವದೂತರು ನಮ್ಮ ಪಕ್ಷದಲ್ಲಿ. ಒಮ್ಮೆ ಈ ಪ್ರಾರ್ಥನಾ ಕೂಟದವರು ಸೇವೆಗಾಗಿ ಹೊರಟಾಗ ಬಿರುಗಾಳಿ ಬೀಸುವ ಹಾಗೂ ಜಡಿಮಳೆ ಬರುವಂತ ವಾತಾವರಣವಿದ್ದಿತು. ಪ್ರಾರ್ಥನಾ ಕೂಟದವರು 10 ಮೈಲಿ ದೂರದಲ್ಲಿರುವ ನೂಲಕ್ಕು ಎಂಬ ಗ್ರಾಮವನ್ನು ಸಂಧಿಸಲು ತೀರ್ಮಾನಿಸಿದರು. ಆಕಾಶದಲ್ಲುಂಟಾದ ಸೂಚನೆ ಅವರನ್ನು ನಿರುತ್ಸಾಹಪಡಿಸಿದಾಗೂ ಸಹ ಕರ್ತನ ಮಹತ್ತಾದ ಕಾರ್ಯಗಳನ್ನು ಅವರು ನೋಡುವುದರಿಂದ ಅಭಿಮಾನದಿಂದ ಹೊರಟರು. ಸ್ವಲ್ಪ ದೂರ ಹೋಗುವುದರೊಳಗೆ ಜಡಿಮಳೆ ಸುರಿಯಲಾರಂಭಿಸಿತು. ಕಪ್ಪಾದ ದಟ್ಟವಾದ ಮೋಡ ಇದ್ದುದರಿಂದ ಇನ್ನೂ ಹೆಚ್ಚು ಮಳೆ ಬರುವುದೆಂದು ಅರಿತರು. ಆಹಾ ದೇವರೇ, ಈ ಮಳೆಯನ್ನು ನಿಲ್ಲಿಸಲಾರೆಯಾ? ನಮಗೆ ಸಹಾಯ ಮಾಡಲಾರೆಯಾ? ನೀನು ಮಹಿಮೆಯುಳ್ಳ ದೇವರೆಂದು ನಿರೂಪಿಸಲಾರೆಯಾ ಎಂದು ಒಬ್ಬೊಬ್ಬರು ಪ್ರಾರ್ಥಿಸಲಾರಂಭಿಸಿದರು. ಅವರು ಮುಂದೆ ಮುಂದೆ ನಡೆಯುತ್ತಲೇ ಇದ್ದರು. ಅವರ ಮೇಲೆ ಮಳೆ ಬೀಳಲಿಲ್ಲ, ಅವರ ಸುತ್ತ ಮಳೆ ಸುರಿಯುತ್ತಿತ್ತು. ಅವರು ನೆನೆಯಲಿಲ್ಲ, ತಾವು ಮುಂದೆ ಹೋದರೆ ನೆನೆಯುತ್ತೇವೆಂದು ಅಂಜಿದರು. ಆಗ ಕೆಲವರು ಅವರನ್ನು, ಯಾಕೆ ಅಧೈರ್ಯ ಪಡುತ್ತೀರಿ? ಸಂಶಯವೇಕೆ? ನಿಮ್ಮ ಕಣ್ಣೆತ್ತಿ ಆಕಾಶವನ್ನು ನೋಡಿರಿ ಎಂದನು. ಪ್ರಾರ್ಥನಾ ಕೂಟದವರು ತಲೆ ಎತ್ತಿ ಆಕಾಶವನ್ನು ನೋಡಿದಾಗ ಒಬ್ಬ ಸುಂದರವಾದ ಪ್ರಕಾಶವುಳ್ಳ ದೇವದೂತನು ಬಹು ದೊಡ್ಡದಾದ ಎತ್ತರವಾದ ಕೊಡೆಯನ್ನು ಹಿಡಿದುಕೊಂಡು ಈ ಕೂಟದವರೊಂದಿಗೆ ನಡೆದು ಹೋಗುತ್ತಿದ್ದನು. ಕೂಟದವರು ನಡೆದಾಗ ಅವನು ನಡೆಯುತ್ತಿದ್ದನು, ನಿಂತಾಗ ತಾನು ನಿಲ್ಲುತ್ತಿದ್ದನು. ಆದ್ದರಿಂದ ಅವರ ಮೇಲೆ ಮಳೆ ಬೀಳದಂತೆ ಆ ದೂತನ ಕೊಡೆ ತಡೆದುಕೊಂಡಿತ್ತು. ಆಗ ಕರ್ತನು, ನಿಮ್ಮ ಕೈಗಳನ್ನೆತ್ತಿ ದೇವರಿಗೆ ಸ್ತುತಿ ಹೇಳಿರಿ, ಒಂದು ತೊಟ್ಟು ಮಳೆ ಸಹ ನಿಮ್ಮ ಮೇಲೆ ಬೀಳಲಿಲ್ಲವಲ್ಲ ಎಂದನು. ಪ್ರಾರ್ಥನಾ ಕೂಟದವರು ಆಗಾಗ್ಗೆ ತಮ್ಮ ಕೈಗಳನ್ನೆತ್ತಿ ಸ್ತುತಿಸುತ್ತಾ ನಡೆಯುತ್ತಿದ್ದರು. ಆ ದೂತನು ಸಹ ಅವರೊಂದಿಗೆ ಅವರು ಹೋಗಬೇಕಾಗಿದ್ದ 10 ಮೈಲಿಗಳ ದೂರವಿದ್ದ ಸ್ಥಳಕ್ಕೆ ನಡೆದು ಬರುತ್ತಿದ್ದನು. ಹೀಗೆ ಅವರು ಕೈಗಳನ್ನೆತ್ತಿ ಸ್ತುತಿಸುತ್ತಾ ಸಂತೋಷದಿಂದ ಕರ್ತನ ಅದ್ಭುತಗಳನ್ನು ನೆನೆಸುತ್ತಾ 10 ಮೈಲಿ ದೂರ ನಡೆದು ಅಲ್ಲಿದ್ದ ಕ್ರೈಸ್ತರ ಮನೆಯನ್ನು ಸೇರಿದರು. ಅವರು ಆ ಸ್ಥಳವನ್ನು ಸೇರಿದ ಕೂಡಲೇ ದೇವದೂತನು ಅದೃಶ್ಯನಾದನು. ಜಡಿಮಳೆಯಲ್ಲಿ ಕರ್ತನು ತನ್ನ ದೂತನನ್ನು ಕಳುಹಿಸಿದ್ದು ಅವರಿಗೆ ಬಹು ಸಂತೋಷವಾಗಿತ್ತು. ಸತ್ಯವೇದ ಹೇಳುತ್ತದೆ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರು, ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? ಇಬ್ರಿಯ ಅಧ್ಯಾಯ 1 ವಚನ 14. ಸತ್ಯವೇದದಲ್ಲಿ ಅಮಾಲ್ಯಕ್ಯರು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಮೋಶೆ ಬೆಟ್ಟವನ್ನು ಹತ್ತಿ ನಿಂತು ತನ್ನೆರಡು ಕೈಗಳನ್ನು ಆಕಾಶದ ಕಡೆಗೆತ್ತಿ ಹಿಡಿದುಕೊಂಡೇ ಇದ್ದನು. ಅವನು ಕೈಗಳನ್ನೆತ್ತಿ ಹಿಡಿದಿದ್ದವರೆಗೂ ಇಸ್ರಾಯೇಲರಿಗೆ ಜಯವಾಯಿತು. ಅವನು ತನ್ನ ಸೋತು ಹೋದ ಕೈಗಳನ್ನು ಕೆಳಗೆ ಬಿಟ್ಟಾಗ ಅಮಾಲ್ಯಕ್ಯರು ಜಯ ಹೊಂದಿದರು. ಆಗ ಮೋಶೆಯ ಕೈಗಳನ್ನು ಆರೋನ ಮತ್ತು ಹೋರನು ಎತ್ತಿ ಹಿಡಿದುಕೊಂಡಾಗ ಅಮಾಲ್ಯಕ್ಯರು ಪೂರ್ಣವಾಗಿ ಸೋತು ಹೋದರು. ಒಂದು ಸಾರಿ ಈ ಸುವಾರ್ಥ ಕೂಟದವರು ಬಹು ದೂರ ನಡೆದು ಬಂದುದರಿಂದ ಬಹಳ ದಣಿದಿದ್ದರು. ಅವರು ಗ್ರಾಮಕ್ಕೆ ಸೇರಿದಾಗ ಆ ಗ್ರಾಮದ ಬೋಧಕರ ಮುಖ ಚಿಂತಾಜನಕವಾಗಿತ್ತು. ಅವರು ಬಹಳ ದುಃಖದಿಂದ, ನೀವೆಲ್ಲರೂ ಬಹಳ ದಣಿದು ಬಂದಿದ್ದೀರಿ, ಮಾತ್ರವಲ್ಲ ಹಸಿವಿನಿಂದಲೂ ಬಳಲಿದ್ದೀರಿ. ಆದರೆ ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ. ನಾನು ವಾಸಿಸುವ ಈ ಹಳ್ಳಿಯಲ್ಲಿ ಬರಗಾಲ ಬಂದಿದೆ, ಏನು ಮಾಡುವುದೋ ತಿಳಿಯಲಿಲ್ಲ ಎಂದು ಹೇಳಿದರು. ಈ ಪ್ರಾರ್ಥನಾ ಕೂಟದವರೆಗೂ ಬಹಳ ಹಸಿವು, ಕೈಯಲ್ಲಿ ಸಾಕಷ್ಟು ಹಣವೂ ಇಲ್ಲ. ಆದ್ದರಿಂದ ಬೋಧಕರು ಹೇಳುವುದನ್ನು ಕೇಳಿ ಅವರೆಲ್ಲರೂ ಬಹಳ ಮನಗುಂದಿದರು. ಆದರೆ ಆ ಕೂಟದ ಹಿರಿಯರು ಎಲ್ಲರನ್ನೂ ಉದ್ದೇಶಿಸಿ, ನಾವು ಪ್ರತ್ಯೇಕವಾಗಿ ಹೋಗಿ ಪ್ರಾರ್ಥಿಸೋಣ ಎಂದರು. ಆಗ ಎಲ್ಲರೂ ಹೊರಟರು. ಅವರೆಲ್ಲ ತಮ್ಮ ಕಣ್ಮುಚ್ಚಿ ಪ್ರಾರ್ಥಿಸಲಾರಂಭಿಸಿದರು. ತಡ ಎಲ್ಲರಿಗೂ ಒಂದು ದರ್ಶನವಾಯಿತು. ಆ ದರ್ಶನದಲ್ಲಿ ಸುಂದರವಾದ ದೇವದೂತನೊಬ್ಬನು ಒಂದು ದೊಡ್ಡ ಮೇಜನ್ನು ಅವರ ಮುಂದಿಟ್ಟನು. ಆ ಮೇಜನ್ನು ಚೆನ್ನಾಗಿ ಅಲಂಕರಿಸಲಾಗಿತ್ತು. ಪ್ರತಿಯೊಬ್ಬರ ಮುಂದು ಒಂದೊಂದು ಗುಲಾಬಿ ಹೂವನ್ನು ತಂದಿಟ್ಟನು. ನಂತರ ತಟ್ಟೆ ಇಟ್ಟು ಊಟ ಬಡಿಸಲಾರಂಭಿಸಿದನು. ಬಗೆ ಬಗೆಯ ಭಕ್ಷ್ಯ ಭೋಜನ ಪದಾರ್ಥಗಳನ್ನು, ವಿಧ ವಿಧವಾದ ಪಲ್ಯಗಳನ್ನು ಬಡಿಸಿದನು. ಎಲ್ಲರೂ ಊಟ ಮಾಡಲಾರಂಭಿಸಿದರು. ಆದರೆ ಅವರು ಮೊಣಕಾಲೂರಿಯೇ ಊಟ ಮಾಡುತ್ತಿದ್ದರು, ಪ್ರಾರ್ಥಿಸುತ್ತಲೇ ಇದ್ದರು. ಬಾಯಿ ಆಹಾರವನ್ನು ಭುಜಿಸುತ್ತಲೇ ಇತ್ತು. ಅವರವರಿಗೆ ಯಾವ ಬಗೆಯಾದ ಪದಾರ್ಥಗಳು ಇಷ್ಟವಾಗುತ್ತಿತ್ತೋ ಅವೆಲ್ಲವೂ ಅಲ್ಲಿತ್ತು. ಮಾತ್ರವಲ್ಲದೆ ಪರಲೋಕದ ಆಹಾರವೂ ಸಹ ಅವರ ಭೋಜನದಲ್ಲಿತ್ತು. ಅವರು ಪ್ರಾರ್ಥಿಸಿ ಮುಗಿಸಿದಾಗ ಎಲ್ಲರೂ ಉಂಡು ತೃಪ್ತರಾಗಿರುವುದನ್ನು ಅರಿತರು. ಆದ್ದರಿಂದ ಅವರು ನೋಡಿದ್ದು ಸತ್ಯವೋ,
ದರ್ಶನವೋ ಎಂದು ತಿಳಿಯಲಿಲ್ಲ. ಆ ದಿನ ಮಾತ್ರವೇ ಅಲ್ಲ, ಪ್ರತಿನಿತ್ಯವೂ ಊಟದ ವೇಳೆಯಲ್ಲಿ ಇದೇ ಸಂಭವ ನಡೆಯುತ್ತಿತ್ತು. ಅವರಿಗೆ ಹಸಿವೆಯಾಗಲಿಲ್ಲ, ಬಾಯಾರಲೂ ಇಲ್ಲ. ಆ ಗ್ರಾಮದಲ್ಲಿದ್ದ ದಿನಗಳೆಲ್ಲ ಪ್ರತಿನಿತ್ಯವೂ ಕರ್ತನೇ ಅವರನ್ನು ಪೋಷಿಸಲು ಮಹಿಮೆಯುಳ್ಳಾದಾತನೇ ಆಗಿದ್ದನು. ಕರ್ತನು ತಮ್ಮ ಮೇಲೆ ಇಂಥ ಪ್ರೀತಿಯನ್ನಿಟ್ಟಿರುವುದರ ಕಾರಣವನ್ನರಿಯದ ಆ ಕೂಟದವರು ಕರ್ತನು ತಮಗೆ ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳಿಗಾಗಿ ಆತನನ್ನು ಉತ್ಸಾಹದಿಂದ ಸ್ತುತಿಸುತ್ತಲೇ ಇದ್ದರು. ಕರ್ತನಿಗಾಗಿ ಶ್ರಮಪಟ್ಟು ಸೇವೆ ಮಾಡುವುದೇ ಅವರ ಆನಂದ ಭಾಗ್ಯವಾಗಿತ್ತು. ಆಮೆನ್.